ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಒಂದು ಕಾಲದಲ್ಲಿ ಸೌದೆ ಒಲೆಯ ಹೊಗೆಯಿಂದ ಕಣ್ಣೀರ್ ಹಾಕ್ತಾ ಇದ್ದಂತಹ ಭಾರತದ ಅಡುಗೆ ಮನೆಗಳು ಇವತ್ತು ಎಲ್ಪಿಜಿ ಅಂದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ನಿಂದಾಗಿ ಬದಲಾಗಿವೆ. ಭಾರತವು ಇಂದು ವಿಶ್ವದ 2ನೇ ಅತಿ ದೊಡ್ಡ ಎಲ್ಪಿಜಿ ಗ್ರಾಹಕ ರಾಷ್ಟ್ರವಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ ಪೂರೈಕೆಯಲ್ಲಿನ ಏರುಪೇರು ಮತ್ತು ಕರ್ನಾಟಕದಂತಹ ರಾಜ್ಯಗಳಲ್ಲಿ ಉಂಟಾಗಿರುವಂತಹ ಗೊಂದಲ ಇಂಧನದ ಭದ್ರತೆಯ ಬಗ್ಗೆ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ. ಎಲ್ಪಿಜಿ ಬಳಕೆಯ ಇತಿಹಾಸ ಏನು? ಭಾರತಕ್ಕೆ ಗ್ಯಾಸ್ ಎಲ್ಲಿಂದ ಬರುತ್ತೆ? ಕರ್ನಾಟಕದಲ್ಲಿ ಇತ್ತೀಚಿನ ಗೊಂದಲಕ್ಕೆ ಕಾರಣಗಳೇನು? ದೇಶೀಯ ಉತ್ಪಾದನೆ ಮತ್ತು ಸರ್ಕಾರದ ಕ್ರಮಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಭಾರತದಲ್ಲಿ ಎಲ್ಪಿಜಿ ಪ್ರಯಾಣ 1955ರಲ್ಲಿ ಮುಂಬೈನಲ್ಲಿ ಪ್ರಾರಂಭ ಆಯಿತು. ಆರಂಭದಲ್ಲಿ ಬರ್ಮಾ ಶೆಲ್ ಕಂಪನಿ ಇದನ್ನ ಪರಿಚಯ ಮಾಡಿತು. 1970-80ರ ದಶಕ ಸರ್ಕಾರಿ ಕಂಪನಿಗಳಾದ ಐಒಸಿಎಲ್, ಬಿಪಿಸಿಎಲ್ ಮತ್ತು ಎಚ್ಪಿಸಿಎಲ್ ಮಾರುಕಟ್ಟೆಗೆ ಬಂದವು. ಆಗ ಗ್ಯಾಸ್ ಕನೆಕ್ಷನ್ ಪಡೆಯೋದು ಅಷ್ಟು ಸುಲಭ ಆಗಿರಲಿಲ್ಲ. ವರ್ಷಗಟ್ಟಲೆ ಕಾಯಬೇಕಿತ್ತು. 2016ರಲ್ಲಿ ಜಾರಿಗೆ ಬಂದ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಗೇಮ್ ಚೇಂಜರ್ ಆಗಿ ಕೆಲಸ ಮಾಡ್ತು. ಇದರಿಂದಾಗಿ ದೇಶದ ಎಲ್ಪಿಜಿ ವ್ಯಾಪ್ತಿ 55% ಇಂದ 95%ಗೆ ಏರಿಕೆ ಆಯಿತು. ಇಂದು ಸುಮಾರು 31 ಕೋಟಿಗೂ ಹೆಚ್ಚು ಕುಟುಂಬಗಳು ಎಲ್ಪಿಜಿಯನ್ನ ಬಳಕೆ ಮಾಡ್ತಾ ಇದೆ. ಭಾರತದಲ್ಲಿ ಎಲ್ಪಿಜಿ ಗ್ಯಾಸ್ ಎಲ್ಲಿಂದ ಬರುತ್ತೆ ಅಂದ್ರೆ ನಮ್ಮ ದೇಶದಲ್ಲಿ ಬಳಕೆಯಾಗುವಂತಹ ಗ್ಯಾಸ್ನಲ್ಲಿ ಬಹುಪಾಲು ಭಾಗ ಸಮುದ್ರದ ಹಾದಿಯ ಮೂಲಕ ವಿದೇಶಗಳಿಂದ ಬರುತ್ತೆ. ಪ್ರಮುಖ ರಫ್ತುದಾರರು ಸೌದಿ ಅರೇಬಿಯಾ ಮತ್ತು ಯುಎಇ, ಅದರಲ್ಲೂ ಅಬುದಾಬಿ, ಕತಾರ್ ಮತ್ತು ಕುವೈತ್ ದೇಶಗಳು ಭಾರತಕ್ಕೆ 90% ಅಷ್ಟು ಎಲ್ಪಿಜಿಯನ್ನ ನೀಡುತ್ತೆ. ಅಂದ್ರೆ ಆಮದು ಮಾಡ್ಕೊಳ್ಳೋದ್ರಲ್ಲಿ 90% ಅಷ್ಟು ಭಾಗ. ಭಾರತಕ್ಕೆ ವಾರ್ಷಿಕವಾಗಿ ಸುಮಾರು 3.13 ಕೋಟಿ ಟನ್ ಅಷ್ಟು ಎಲ್ಪಿಜಿ ಬೇಕಾಗುತ್ತೆ. ಇದರಲ್ಲಿ 62% ಇಂದ 65% ರಷ್ಟು ಭಾಗವನ್ನ ಆಮದು ಮಾಡಿಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಇದೆ. ಈ ಮೊದಲು ಭಾರತ ಕೇವಲ 25ರಿಂದ 27 ದೇಶಗಳನ್ನ ಎಲ್ಪಿಜಿ ಆಮದು ಮಾಡ್ಕೊಳ್ಳಿಕ್ಕೆ ಅವಲಂಬನೆ ಮಾಡಿತ್ತು. ಆದರೆ ಪೂರೈಕೆಯಲ್ಲಿ ವ್ಯತ್ಯಯವಾಗಬಾರ್ದು ಅನ್ನುವಂತಹ ಕಾರಣಕ್ಕೆ ಈಗ 40 ದೇಶಗಳೊಂದಿಗೆ ಒಪ್ಪಂದವನ್ನ ಮಾಡ್ಕೊಳ್ಳೋದಕ್ಕೆ ತಯಾರಿ ಮಾಡಿಕೊಂಡಿದೆ. 2026ರ ವೇಳೆಗೆ ಆಮದು ಪ್ರಮಾಣ 1,07,31,000 ಮೆಟ್ರಿಕ್ ಟನ್ಗಳಿಗೆ ಏರಿಕೆ ಆಗುತ್ತೆ ಅಂತ ಅಂದಾಜಿಸಲಾಗಿದೆ. ಇನ್ನು ಕರ್ನಾಟಕದಲ್ಲಿ ಇತ್ತೀಚಿನ ಗೊಂದಲಕ್ಕೆ ಕಾರಣಗಳೇನು ಅಂತ ನೋಡೋದಾದ್ರೆ, ಮೊದಲನೆಯದಾಗಿ ಹರ್ಮುಜ್ ಜಲಸಂಧಿ ಬಂದ್ ಆಗಿರುವಂಥದ್ದು. ಭಾರತಕ್ಕೆ ಬೇಕಾದ ಸುಮಾರು 90% ಅಷ್ಟು ಎಲ್ಪಿಜಿ ಪಶ್ಚಿಮ ಏಷ್ಯಾದ ದೇಶಗಳಿಂದಲೇ ಬರಬೇಕು. ಮಧ್ಯಪ್ರಾಚ್ಯ ಸಂಘರ್ಷದಿಂದಾಗಿ ವಿಶ್ವದ ಅತ್ಯಂತ ಪ್ರಮುಖ ಇಂಧನ ಸಾಗಾಣಿಕೆ ಮಾರ್ಗವಾದಂತಹ ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಅಡ್ಡಿಪಡಿಸಲಾಗಿದೆ. ಇದರಿಂದಾಗಿ ಭಾರತಕ್ಕೆ ಬರಬೇಕಾದ ಗ್ಯಾಸ್ ಹೊತ್ತಂತಹ ಹಡಗುಗಳು ಸಮುದ್ರದ ಮಧ್ಯದಲ್ಲೇ ನಿಂತಿವೆ. ಎರಡನೇದಾಗಿ ಕರ್ನಾಟಕದಲ್ಲಿ ಆಗಾಗ ಗ್ಯಾಸ್ ಸಿಲಿಂಡರ್ ವಿತರಣೆಯಲ್ಲಿ ವಿಳಂಬ ಅಥವಾ ಕೊರತೆಯ ಸುದ್ದಿಗಳು ಕೇಳಿಬರುತ್ತೆ. ಇದಕ್ಕೆ ಮುಖ್ಯ ಕಾರಣಗಳು ಲಾಜಿಸ್ಟಿಕ್ಸ್ ಮತ್ತು ಸಾರಿಗೆ ಸಮಸ್ಯೆಯಿಂದಾಗಿ. ಮಂಗಳೂರು ಮತ್ತು ಹಳದಿಯ ಬಂದರುಗಳ ಮೂಲಕ ಗ್ಯಾಸ್ ಆಮದಾಗುತ್ತೆ. ಸಮುದ್ರದಲ್ಲಿನ ಹವಾಮಾನ ವೈಪರೀತ್ಯ ಅಥವಾ ಬಂದರಿನಲ್ಲಿ ತಾಂತ್ರಿಕ ತೊಂದರೆ ಉಂಟಾಗುತ್ತೆ. ಇದರಿಂದಾಗಿ ಕರ್ನಾಟಕದಾದ್ಯಂತ ಬಾಟಲಿಂಗ್ ಪ್ಲಾಂಟ್ಗಳಿಗೆ ಗ್ಯಾಸ್ ತಲುಪುವಂಥದ್ದು ತಡವಾಗುತ್ತೆ. ಇನ್ನು ಹೋಟೆಲ್ ಉದ್ಯಮದ ಮೇಲೆ ಪ್ರಭಾವ ಬೀರುತ್ತೆ. ಗೃಹ ಬಳಕೆಯ ಗ್ಯಾಸ್ಗಿಂತ ವಾಣಿಜ್ಯ ಗ್ಯಾಸ್ ಅಂದ್ರೆ ಕಮರ್ಷಿಯಲ್ ಗ್ಯಾಸ್ ಬೆಲೆ ಹೆಚ್ಚಾಗಿರೋದ್ರಿಂದ ಮತ್ತು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾದಾಗ ಹೋಟೆಲ್ ಮಾಲೀಕರು ಆತಂಕಕ್ಕೆ ಒಳಗಾಗ್ತಾರೆ. ಗ್ಯಾಸ್ ಕೊರತೆಯಿಂದ ಹೋಟೆಲ್ ಉದ್ಯಮಕ್ಕೆ ದಿನಕ್ಕೆ 1200ರಿಂದ 1300 ಕೋಟಿಯಷ್ಟು ನಷ್ಟವಾಗುವಂತಹ ಸಾಧ್ಯತೆ ಇದೆ. ದೇಶೀಯ ಉತ್ಪಾದನೆ ಮತ್ತು ಸರ್ಕಾರದ ಕ್ರಮಗಳ ಬಗ್ಗೆ ನೋಡೋದಾದ್ರೆ, ವಿದೇಶಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡೋದಕ್ಕೆ ಭಾರತ ಕೆಲವು ಕ್ರಮಗಳನ್ನ ಕೈಗೊಂಡಿದೆ. ಅದರಲ್ಲಿ ಮೊದಲನೇದು ದೇಶೀಯ ಉತ್ಪಾದನೆಯ ಹೆಚ್ಚಳ ಮಾಡುವಂಥದ್ದು. ಅಂದ್ರೆ ಭಾರತ ತನ್ನ ರಿಫೈನರಿಗಳಲ್ಲಿ ಎಲ್ಪಿಜಿ ಉತ್ಪಾದನೆಯಂತ 95% ರಷ್ಟು ಹೆಚ್ಚಿಸಿದೆ. ಬಯೋ ಗ್ಯಾಸ್ ಬಳಸುವಂಥದ್ದು ಅಂದ್ರೆ ಹಸಿ ಕಸ ಏನಿರುತ್ತೆ ಅದು ಮತ್ತು ಕೃಷಿ ತ್ಯಾಜ್ಯದಿಂದಾಗಿ ಗ್ಯಾಸ್ ಉತ್ಪಾದಿಸುವಂತಹ ಪ್ಲಾಂಟ್ಗಳನ್ನ ಸ್ಥಾಪನೆ ಮಾಡ್ತಾ ಇದೆ. ಇನ್ನು ಮೂರನೇದಾಗಿ ವಿದ್ಯುತ್ ಅಡುಗೆ ಅಂದ್ರೆ ಕುಕಿಂಗ್. ಎಲ್ಪಿಜಿ ಮೂಲಕ ಎಲ್ಪಿಜಿ ಮೇಲಿರುವಂತಹ ಒತ್ತಡವನ್ನ ಕಡಿಮೆ ಮಾಡೋದಕ್ಕೆ ಸರ್ಕಾರ ಸೋಲಾರ್ ಒಲೆಗಳು ಮತ್ತು ಇಂಡಕ್ಷನ್ ಸ್ಟವ್ಗಳ ಬಳಕೆಯನ್ನ ಉತ್ತೇಜನ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಭಾರತವು ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗುವುದು ಇಂದಿನ ತುರ್ತು ಅಗತ್ಯ ಆಗಿದೆ. ಎಲ್ಪಿಜಿ ಪೂರೈಕೆಯಲ್ಲಿನ ಸಣ್ಣ ವ್ಯತ್ಯಾಸ ಕೂಡ ಸಾಮಾನ್ಯ ಜನರ ಬದುಕಿನ ಮೇಲೆ ಮತ್ತು ದೇಶದ ಆರ್ಥಿಕತೆಯ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಮುಂದಿನ ದಿನಗಳಲ್ಲಿ ಪೈಪ್ಲೈನ್ ಮೂಲಕ ಗ್ಯಾಸ್ ಪೂರೈಕೆ ಅಂದ್ರೆ PNG ಹೆಚ್ಚಾದ್ರೆ ಮತ್ತು ದೇಶೀಯ ಉತ್ಪಾದನೆ, ನಮ್ಮ ದೇಶದಲ್ಲೇ ಉತ್ಪಾದನೆ ಮಾಡುವಂತಹ ಸಾಮರ್ಥ್ಯ ಏನಿದೆ ಅದು ಹೆಚ್ಚಳವಾದ್ರೆ, ಅದು ಬಲಗೊಂಡ್ರೆ ಈ ಗೊಂದಲಗಳಿಗೆಲ್ಲ ಮುಕ್ತಿ ಸಿಗಬಹುದಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.